ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆ 8:30ರಲ್ಲಿ ಈ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಕರಿಬೇವಿರಲಿಲ್ಲ, ಸರಿ ಹೋಗಿ ಪಕ್ಕದ ಮನೇಲಿ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಮಾರ್ಕೆಟ್ಗೂ ಇನ್ನೂ ಹೋಗಿಲ್ಲ, ಸಂಜೆ ಹೋಗೋಣ ಅಂತಂದ್ಬಿಟ್ಟು ಏನು ಮಾರ್ಕೆಟ್ಗೆ ಹೋಗಿ ತೊಗೊಂಬರೋಕ್ಕೆ ಹೋಗಲಿಲ್ಲ. ನೋಡಿ, ಗಿಡ ಎಲ್ಲ ಒಂದು ಸ್ವಲ್ಪ ಒಣಗ್ದಂಗೆ ಆಗಿದೆ. ಸರಿ ಒಂದು ಸ್ವಲ್ಪ ಕಿತ್ಕೊಳ್ಳೋಣ, ಮತ್ತೆ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದ್ರೆ ಆಗುತ್ತೆ ಅಂತಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ. ಬೇರೆ ಗಿಡಗಳೆಲ್ಲ ಹಾಕಿದ್ದಾರೆ ಇವರು, ಮಲ್ಲಿಗೆ ಗಿಡ ಮತ್ತು ಚೇಪೆಕಾಯಿ ಗಿಡ, ನಂತರ ಇದೇನೋದು ದಾಳಿಂಬೆ ಗಿಡ, ಈ ಥರ ಎಲ್ಲ ಹಾಕಿದ್ದಾರೆ. ಅದೆಲ್ಲ ನಾನೇನು ತೊಗೊಳಕ್ಕೆ ಹೋಗಲ್ಲ, ಬರೀ ಕರಿಬೇವು ಮಾತ್ರ ಕೇಳ್ಬಿಟ್ಟು ತೊಗೊಳ್ತೀನಿ. ತಾತ ನೋಡಿ, ಇವ್ರದಂತೂ ತುಂಬ ದೊಡ್ಡ ಫ್ಯಾಮಿಲಿ. ಒಂದೇ ಮನೇಲಿ 24 ಜನ ಇದ್ದರು ಇವರು. ಅದು ಇದೇ ಮನೇಲೇ ಇದ್ದರು. ಮದುವೆ ಆಗಿ ಮಕ್ಕಳಾದ್ಮೇಲೆ ಒಬ್ಬೊಬ್ಬರಾಗಿ ಸಪ್ರೇಟ್ ಆಗಿದ್ದಾರೆ. ಈಗ ಈ ತಾತ ಅಂತೂ ದೊಡ್ಡ ಮಗನ ಜೊತೆನೇ ಇದ್ದಾರೆ. ಅವರಿಲ್ಲ, ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಆಚೆ ಬಂದಾಗ ಅವರು. ನಂತರ ಮನೆಗೆ ಹೊರಡ್ತಾ ಇದ್ದೆ, ಅಷ್ಟರಲ್ಲಿ ಯಾರೋ ದೇವ್ರು ಮಾಡ್ತಾ ಇದ್ರು ಅನಿಸುತ್ತೆ ಆ ಕಡೆ ಸೈಡ್ ಅವರು. ಯಾರು ಅಂತ ನನಗೆ ಗೊತ್ತಿಲ್ಲ, ಒಂದಿಬ್ಬರೇನೋ ಪರಿಚಯ ಇದ್ದಾರೆ ಇದರಲ್ಲಿ ಅಷ್ಟೇ. ಅದಕ್ಕೆ ಹಾಗೇ ಒಂದು ಕ್ಲಿಪ್ ತೊಗೊಂಡೆ. ದೇವ್ರು ನೋಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ಮನೆ ಮುಂದೆನೇ ನಿಂತಿತ್ತು. ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ. ಓಕೆ, ಹೋಗಿ ಕೆಲಸ ಮಾಡ್ಕೊಬೇಕು. ಇನ್ನೂ ತುಂಬ ಕೆಲಸ ಇದೆ. ಮನೆಗೆ ಹೋಗಿ ನಂತರ ನಾನೀಗ ವಿಡಿಯೋ ಶೂಟ್ ಮಾಡ್ಕೋಬೇಕು, ಮತ್ತು ಮಾರ್ಕೆಟ್ಗೂ ಹೋಗಿ ಬರಬೇಕು. ಮತ್ತೆ ನಾನು ಬೆಳಗ್ಗೆ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ಒಂದು 4 ಗಂಟೆ, ಸಂಜೆ 4 ಗಂಟೆ ಆಗಿದೆ. ಈಗ ಮಾರ್ಕೆಟ್ಗೆ ಹೋಗಿ ಬಂದೆ. 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಬಂದೆ. ನಾಳೆ ಟಿಫನ್ಗೆ ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಹಾಗೆಯೇ ನೋಡಿ, ಗೆಣಸು, ಇದು ಪೊಂಗಲ್ಗೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಲ್ಲ ಆ ಗೆಣಸು, ಇದು ನಾಟಿದು ಅನಿಸುತ್ತೆ. ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿತ್ತು. ಸರಿ ಬೇಯಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ತೊಗೊಂಡು 1/4 kg ಬೀನ್ಸ್ ತೊಗೊಂಬಂದೆ. ಯಾವುದಾದ್ರೂ ಸಾರಿಗೂ ಏನಕ್ಕಾದರೂ ಹಾಕೋದಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು. ನೋಡಿ, ಪೆಪ್ಪರ್ ಫ್ರೈ ಮಾಡ್ತೀನಿ, ಇಲ್ಲಾಂದರೆ ಮಶ್ರೂಮಲ್ಲಿ ಸಖತ್ತು ರುಚಿಯಾಗಿರುತ್ತೆ. ನಾಳೆ ತೋರಿಸ್ತೀನಿ, ಅಂದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ತೋರಿಸ್ತೀನಿ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಈಗ ನಾನು ಗೆಣಸನ್ನು ಬೇಯಿಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ kg ಇದೆ, ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದು. ಇನ್ನು ಮತ್ತೆ ಒಂದು ಸ್ವಲ್ಪ ತೆಗೆದಿಟ್ಬಿಟ್ರೆ ಅದು ಹಾಗೇ ಒಣಗೋಗುತ್ತೆ. ಒಂದೇ ಸಲ ಬೇಯಿಸೋಕೆ ಹಾಕ್ಬಿಡೋಣ, ಆ ಕಡೆ ಈ ಕಡೆ ಓಡಾಡ್ಕೊಳ್ತಾ ತಿಂತಾ ಇದ್ದರೆ ಖಾಲಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಕುಕ್ಕರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲೂ ಹಾಕ್ಕೋಬೋದು, ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊಳ್ಳಿ ಕುಕ್ಕರಲ್ಲಾದರೆ. ಪಾತ್ರೆಯಲ್ಲಾದರೆ ಒಂದು 10 ನಿಮಿಷದಲ್ಲೇ ನಮಗೆ ಬೆಂದೋಗುತ್ತೆ. ಮೊದಲು ನೀಟಾಗಿ ತೊಳಿಬೇಕು, ಯಾಕೆಂದರೆ ಬರೀ ಮಣ್ಣೇ ಇರುತ್ತೆ ಅದರಲ್ಲಿ. ಅದರಿಂದ ನೀಟಾಗಿ ತೊಳೆದ್ಬಿಟ್ಟು ಆ ಕಡೆ ಸೈಡು ಈ ಕಡೆ ಸೈಡು 2 ಸೈಡೂ ಕಟ್ ಮಾಡಿಬಿಟ್ಟು ಬೇಯಿಸೋದಕ್ಕೆ ಹಾಕ್ಕೊಳ್ತೀನಿ. ನಮ್ಮನೇಲಿ ಈ ಗೆಣಸು ಮತ್ತು ಮರಗೆಣಸು ಬರುತ್ತಲ್ವ, ಸಿಪ್ಪೆ ಮೇಲೆ ದಪ್ಪ ಬರುತ್ತೆ ವೈಟ್ ಕಲರಲ್ಲಿ, ಅದು ಎರಡೂ ಅಷ್ಟೇ ತುಂಬ ಇಷ್ಟ. ಸಿಕ್ಕಿದ್ರೆ ನಾನು ಆವಾಗವಾಗ ತೊಗೊಂಬಂದು ಬೇಯಿಸ್ಕೊಳ್ತಾ ಇರ್ತೀನಿ. ಆರೋಗ್ಯಕ್ಕೂ ಒಳ್ಳೇದಲ್ವ ಇದು ತಿನ್ನೋದ್ರಿಂದ, ಅದಕ್ಕೆ ತೊಗೊಂಬರ್ತಾ ಇರ್ತೀನಿ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೂ ಅಷ್ಟೇ ಒಂದು ಸ್ವಲ್ಪ ಹೆಚ್ಚಿಗೆನೇ ತೊಗೊಂಬಂದು ಬೇಯಿಸ್ತೀನಿ. ಅವರೆಕಾಯಿ, ಕಡಲೆಕಾಯಿ ಮತ್ತು ಈ ಗೆಣಸು 3 ಹಾಕ್ಬಿಟ್ಟು ಬೇಯಿಸ್ತೀವಿ ನಾವು ಸಂಕ್ರಾಂತಿ ಹಬ್ಬಕ್ಕೆ. ಆದರೆ ಬೇಯಿಸೋವಾಗ ಕರೆಕ್ಟಾಗಿ ಬೇಯಿಸ್ಕೋಬೇಕು, ತುಂಬ ಮೆತ್ತಗೂ ಬೇಯಿಸಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಬೇಯಿಸ್ಕೋಬೇಕು. ಉಪ್ಪು ಅಷ್ಟೇ ಕರೆಕ್ಟಾಗಿ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ನಾಟಿ ಗೆಣಸು ಅನಿಸುತ್ತೆ, ಸಿಹಿ ಸಿಹಿ ಇತ್ತು, ಮತ್ತು ಉಪ್ಪು ಹಾಕಿರೋದಕ್ಕೂ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈಗ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ರೈಸು ಮತ್ತು 3/4 ಕಪ್ಪಷ್ಟು ತೊಗರಿಬೇಳೆ. ಯಾವ ಮೆಜರ್ಮೆಂಟಲ್ಲಾದರೂ ತೊಗೊಳ್ಳಿ, ಇದೇ ಥರ ತೊಗೊಳ್ಳಿ. 1 ಕಪ್ಗೆ 3/4 ಕಪ್ಪಷ್ಟು ಬೇಳೆ ಹಾಕ್ಕೋಬೇಕು. ನೀಟಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನೆನೆಸಿಟ್ಕೊಂಬಿಡೋಣ. ನಿಮಗೆ ಟೈಮ್ ಎಷ್ಟಿದೆಯೋ ನೋಡಿಕೊಂಡು ಅಷ್ಟೊತ್ತು ನೆನೆಸಿಟ್ಕೋಬೋದು. ನಂತರ ತರಕಾರಿಗಳು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದರು, ಅವ್ರ ಹತ್ರ ಮಾತಾಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಅವ್ರು ವೀಡಿಯೋ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ, ಅದಕ್ಕೆ ನಾನು ಅವ್ರನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. 2 ನವಿಲುಕೋಸು, ಒಂದು 5 ಬೀನ್ಸು ಮತ್ತು ಚಿಕ್ಕ ಚಿಕ್ಕದು 2 ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಕಟ್ ಮಾಡಿದ್ದೀನಿ. ಟೊಮೊಟೊ ನೋಡಿ ಸ್ವಲ್ಪ ದೊಡ್ಡ ಸೈಜ್ದು 1 ತೊಗೊಂಡಿದ್ದೀನಿ. ಇಷ್ಟ ಆದರೆ ಸಾಕು ತರಕಾರಿಗಳು. ಹೆಚ್ಚಿಗೆ ಹಾಕ್ಬಿಟ್ರು ಬರೀ ತರಕಾರಿನೇ ಬಾಯಿಗೆ ಸಿಕ್ತಿದ್ರು ಚೆನ್ನಾಗಿರಲ್ಲ, ಅದಕ್ಕೆ ಇಷ್ಟ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ನಾವು ನೆನೆಸಿಟ್ಟಿರೋ ಬೇಳೆ ಮತ್ತು ರೈಸನ್ನು ಸೇರಿಸ್ಕೊಳ್ಳೋಣ. ಹಾಗೆ ಕಟ್ ಮಾಡಿಟ್ಟಿರೋಂಥ ತರಕಾರಿಗಳನ್ನು ಹಾಕ್ಕೊಂಡು 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೊಮೊಟೊ ಬೇಯಿಸೋದಕ್ಕೆ ಹಾಕೋದಿಲ್ಲ,
ಒಗ್ಗರಣೆಗೆ ಹಾಕ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸೋ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ತೊಗೊಂಡಿದ್ದು ಇದೇ ಕಪ್ಪಲ್ಲಲ್ವಾ, ಅದರಲ್ಲೇ 6 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು 8ರಿಂದ 9 ಕಪ್ಪಷ್ಟು ಹಾಕೋಬೋದು, ಆದರೆ ಕುಕ್ಕರಲ್ಲಿ ಉಕ್ಕಿ ಆಚೆ ಬಂದ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಿದ್ದೀನಿ. ಮತ್ತೆ ಬೇಕು ಅಂದರೆ ಇನ್ನೊಂದೆರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೋದು. ನೋಡಿ, ಈಗ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡ್ರೆ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ, ರುಚಿಯಾಗೂ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದೇ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಕುಕ್ಕರ್ ಸ್ವಲ್ಪ ತಣ್ಣಗಾದ ನಂತರ ಈಗ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ. ಮಿಕ್ಸ್ ಮಾಡಿ ತೋರಿಸ್ತೀನಿ. ತರಕಾರಿಗಳು ಕರೆಕ್ಟಾಗಿ ಬೆಂದಿದೆ ಮತ್ತು ಕರೆಕ್ಟಾಗಿದೆ, ಹೆಚ್ಚಿಗೆನೂ ಇಲ್ಲ ಹಾಗಂತ ಕಡಿಮೆನೂ ಇಲ್ಲ. ನಿಮ್ಗೆ ಏನಾದರೂ ಸ್ವಲ್ಪ ಬಿಡಿ ಬಿಡಿಯಾಗಿ ಇದೆ ಅನಿಸಿದ್ರೆ ಮಾತ್ರ ಅದೇ ಸ್ಪೂನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡಿ. ಅನ್ನ ಆಲ್ರೆಡಿ ಮೆತ್ತಗೆ ಬೆಂದಿರುತ್ತೆ, ಈ ಥರ ಮಾಡ್ಕೊಂಬಿಟ್ರೆ ಬಿಸಿನಲ್ಲೇ ಇನ್ನು ಸ್ವಲ್ಪ ಮೆತ್ತಗೆ ಚೆನ್ನಾಗಿರುತ್ತೆ. ಆಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ವಯಸ್ಸಾಗಿರೋರ್ಗು ಇಷ್ಟ ಆಗುತ್ತೆ. ಓಕೆ, ಈ ಕುಕ್ಕರನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಒಂದು ಕಡಾಯಿ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಹಾಗೆಯೇ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಿದ್ದೇನೆ ನಾನು ಕಟ್ ಮಾಡಿಟ್ಟಿರೋಂಥ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಬೇಗ ಮೆತ್ತಗಾಗಿ ಗ್ರೇವಿ ಥರ ರೆಡಿ ಆಗುತ್ತೆ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮೊಟೊ ನೀವು ಬೇಯಿಸೋದಕ್ಕೆ ಹಾಕೋದಕ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡು ನೋಡಿ, ಬಿಸಿಬೇಳೆಭಾತ್ ರುಚಿ ಚೆನ್ನಾಗಿರುತ್ತೆ. ಇದರಲ್ಲಿ ಚಿಕ್ಕ ಗೋಳಿ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಟ್ಟು ರಸನ ಸೇರಿಸ್ತಾ ಇದ್ದೀನಿ. ಹುಣಸೆ ಹುಳಿ ಹೆಚ್ಚಿಗೆ ಹಾಕಬಾರ್ದು, ಹುಳಿ ಹುಳಿ ಇತ್ತು ಅಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಅಂದರೆ ಒಂದು 2-3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ. ನಾನು ಇನ್ಸ್ಟೆಂಟ್ ಬಿಸಿಬೇಳೆಭಾತ್ ಪೌಡರ್ ಹಾಕ್ತಾ ಇರೋದ್ರಿಂದ ಅದರಲ್ಲಿ ಖಾರ ಕಡಿಮೆ ಇರುತ್ತೆ, ಅದಕ್ಕೆ ಅರ್ಧ ಟೀ ಸ್ಪೂನು ಸಾಂಬಾರು ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡಿ. ಹಾಗೆಯೇ 2 ಪ್ಯಾಕೆಟ್ ಅಷ್ಟು ಬಿಸಿಬೇಳೆಭಾತ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆ ಮಸಾಲೆ ಪುಡಿಗಳೆಲ್ಲನೂ ಹಸಿ ವಾಸನೆ ಹೋಗಬೇಕು, ಆ ರೀತಿ ಕುದಿಸ್ಕೊಳ್ಳಿ. ನೋಡಿ, ಈ ಥರ ಕುದೀತಿದ್ದೆ ಅಲ್ವಾ. ಈಗ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೋಬೇಕು. ಕುಕ್ಕರಲ್ಲಿ ಅನ್ನ ಸಹ ಬಿಸಿ ಬಿಸಿ ಇದೆ, ಹಾಗೆಯೇ ಗ್ರೇವಿನೂ ಬಿಸಿ ಇದೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗ ನಮಗೆ ಸಾಫ್ಟಾಗಿ ಬಿಸಿಬೇಳೆಭಾತು ರೆಡಿ ಆಗುತ್ತೆ. ಕುಕ್ಕರ್ ಸ್ವಲ್ಪ ನಾನು ಚಿಕ್ಕದು ತೊಗೊಂಡಿದ್ದೀನಿ, ನೀವು ಮಾಡೋವಾಗ ಒಂದು ಸ್ವಲ್ಪ ದೊಡ್ಡ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ನಾನು ಸರೋಗುತ್ತೆ ಅಂತ ಈ ಕುಕ್ಕರ್ ತೊಗೊಂಡೆ, ಆದರೆ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಮಿಕ್ಸ್ ಮಾಡಿದ್ಮೇಲೆ ಸರೋಯ್ತು, ಮಿಕ್ಸ್ ಮಾಡೋವಾಗ ಮಾತ್ರ ಒಂದು ಸ್ವಲ್ಪ ತುಂಬ ತುಂಬಿದೆ ಅಂತ ಅನ್ನಿಸ್ತು. ನೋಡಿದ್ರಲ್ಲ, ಸೂಪರಾಗಿ ಬಿಸಿಬೇಳೆಭಾತ್ ರೆಡಿ ಆಗಿದೆ. ಈಗ ಒಂದು 5 ನಿಮಿಷ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತಲ ಹಿಡಿಯುತ್ತೆ, ನೋಡಿಕೊಂಡು ಕುದಿಸ್ಕೊಳ್ಳಿ. ನೋಡಿ, ಸೂಪರಾಗಿ ರೆಡಿಯಾಗಿದೆ ಅಲ್ವಾ. ಇಷ್ಟ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಬಿಸಿಬೇಳೆಭಾತ್ ಅಲ್ವಾ, ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ದುಷಿನೂ ಬಂದಿದ್ದ, ಅವನಿಗೂ ಹಾಕ್ಕೊಟ್ಬಿಟ್ಟು ನಾನು ತಿನ್ನೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರ ಬುಂದಿ ಮತ್ತು ಬೆಣ್ಣೆ ಮುರುಕು ತೊಗೊಂಬಂದಿದ್ದ, ಅದನ್ನೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಅಂತೂ ಅವರು ಬಿಸಿ ಬಿಸಿಯಾಗಿ ಆಗಿಂದ ಆಗ್ಲೇ ಮಾಡ್ತಾ ಇರ್ತಾರೆ, ಖಾರ ಬುಂದಿ, ಚೋಚೋ ಈ ಥರದ್ದೆಲ್ಲ. ಹಾಗೆ ಸ್ವೀಟ್ಸೂ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಖಾರವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬೇಕ್ರಿಲಿ ತೊಗೊಂಬರೋದಾದರೆ ಈ ಕಲರ್ ಬರೋದೇ ಇಲ್ಲ ನಮಗೆ, ಎಲ್ಲೋ ಕಲರಲ್ಲಿ ಇರುತ್ತೆ ಅಲ್ವಾ. ಹಾಗೆಯೇ ಬೆಣ್ಣೆ ಮುರುಕು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ಓಕೆ, ಅವ್ನಿಗೆ ಹಾಕ್ಕೊಟ್ಬಿಟ್ಟು ಮತ್ತೆ ನಾನು ಹಾಕ್ಕೊಂಡು ತಿನ್ಬಿಡೋಣ, ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಆಲ್ರೆಡಿ 9:15 ಆಗೋಗಿತ್ತು. ಈ ಟೈಮಲ್ಲಿ ನಾವು ಊಟನ ಮಾಡ್ತಾ ಇದ್ದೀವಿ. ನಾನಂತೂ ನೈಟಲ್ಲಿ ಸ್ವಲ್ಪನೇ ತಿಂತೀನಿ, ಹೆಚ್ಚಿಗೆ ತಿನ್ನೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿದ್ದೆ ಬರೋಲ್ಲ ಹೆಚ್ಚಿಗೆ ಊಟ ಮಾಡಿಬಿಟ್ರೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮಾತ್ರ ರೈಸನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ. ನೈಟಲ್ಲಿ ನಾವು ನಾರ್ಮಲಾಗಿ ಚಪಾತಿನೇ ಮಾಡ್ತಾ ಇರ್ತೀವಿ, ಯಾವಾಗಲೋ ಒಂದು ಸಲ ಮಾತ್ರ ಈ ರೀತಿ ರೈಸನ್ನು ಮಾಡ್ಕೊಳ್ತೀವಿ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಚಪಾತಿ ಏನಾದರೂ ಮಾಡಿದರೆ ನೈಟಲ್ಲಿ ನಾವು ಈ ರೀತಿ ರೈಸನ್ನು ಮಾಡ್ಕೊಳ್ತೀವಿ.
ಊಟ ಪೂರ್ತಿ ಮುಗಿಸ್ಬಿಟ್ಟು ನಂತರ ಎಲ್ಲ ಎತ್ತಿಟ್ಬಿಟ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ನಾನು ವಾಕ್ ಮಾಡ್ಬಿಟ್ಟು ಬರೋಣ ಸ್ವಲ್ಪ ಹೊತ್ತು ಅಂತ ಟೆರೆಸ್ ಮೇಲೆ ಬಂದಿದ್ದೆ. ಮಳೆ ಬಂದು ನಿಂತಿದೆ. ಕ್ಲೈಮೇಟ್ ಅಂತೂ ಸೂಪರಾಗಿತ್ತು, ತಣ್ಣಗಿದೆ. ನನಗೆ ತುಂಬ ಇಷ್ಟ ಆಗಿರೋ ಜಾಗ ಅಂದೇ ಇದೇನೆ. ಆ ಗಿಡಗಳೆಲ್ಲ ನೋಡಿಕೊಂಡು ಆರಾಮಾಗಿ ಓಡಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಡಿಮಾರ್ಟ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ದೆ. ಅದನ್ನು ತಿನ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿ ಚಪಾತಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಪೆಪ್ಪರ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಿದ್ರೆ ಇಲ್ಲೇ ನಿಂತ್ಕೊಂಡು ಇನ್ನೂ ಒಂದು 10 ನಿಮಿಷ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾನಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.